ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೆ. ನಾಗಮಣಿ ಅಂತಿದ್ದು ಊಟದ ಟೈಮ್ ಆಗಿದೆ. ಟಿಫನನ್ನು ಅಂದ್ಕೊಳ್ಳಿ, ಊಟನನ್ನು ಅಂದ್ಕೊಳ್ಳಿ ಆಗಿದೆ. ಇವತ್ತೇನಪ್ಪ ನನ್ನ ಟಿಫನ್ ಅಂದರೆ ಚಪಾತಿ. ಒಂದೇ ಒಂದು ದಪ್ಪನ ಚಪಾತಿ. ಅಂದರೆ ದಪ್ಪ ಅಂದರೆ ಎದಕ್ಕಾಗಿದೆ ಅಂದರೆ ಚಪಾತಿ ಇದರಲ್ಲಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ, ನಾನು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಮಿಕ್ಸ್ ಮಾಡಿ, ನೀರಲ್ಲಿ ಕರಗಿಸಿ ಬೆಲ್ಲ ಮಿಕ್ಸ್ ಮಾಡಿ, ಹಿಟ್ಟಲ್ಲಿ ಬೆಲ್ಲ ಮಿಕ್ಸ್ ಮಾಡಿ ಚಪಾತಿ ಮಾಡ್ಕೊಂಡಿನಿ. ಇದು ಸ್ವೀಟ್ ಚಪಾತಿ, ಮಾವಿನ ಹಣ್ಣು. ಇದೇ ಟಿಫನ್. ತುಂಬ ಸೂಪರಾಗಿರುತ್ತೆ, ನೀವು ತಿನ್ನಿ. ಸಿಕರಣೆ ಮಾಡ್ಕೊತೀವಿ ಒಂದೊಂದು ಸಲ. ಇವಾಗ ಸಿಕರಣೆ ಅಲ್ಲ, ಹಣ್ಣು ಹಿಂಗೆ ತೊಗೊಂಡು ಸ್ವೀಟ್ ಚಪಾತಿಗೆ ಹಣ್ಣು ಹಿಂಗೆ ತೊಗೊಂಡು ತಿನ್ನು. ಸೂಪರಾಗೈತೆ, ಮಾಡ್ಕೊಂಡು ತಿನ್ನು. ಈಜಿ ಮೆಥಡು. ಸಿಕರಣೆ ಮಾಡ್ಬೇಕಂದ್ರೆ ಹಣ್ಣಿಗೆ ಕಿವುಚ್ಬೇಕು. ಹಣ್ಣು ಕಿವುಚಿ ಅದರಲ್ಲಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಹಾಕಿ, ಏಲಕ್ಕಿ ಹಾಕಿ, ಸ್ವಲ್ಪ ಹಾಲು ತುಪ್ಪ ಬಿಟ್ಟು ಅದು ಸಿಕರಣೆ. ಹಿಂಗೆ ಮಾಡಿ ಚಪಾತಿ ಆಗಲಿ ಪೂರಿ ಆಗಲಿ ಮಾಡ್ಕೊಂಡು ತಿನ್ಬೋದು. ಹಂಗೂ ಮಾಡ್ತೀನಿ, ಟೈಮ್ ಹಿಡಿಯುತ್ತೆ, ಹೊಟ್ಟೆ ಹಸ್ತಾ ಇದೆ. ಇದಕ್ಕೆ ಬೇಗ ಬೇಗ ಈ ಥರ ಮಾಡ್ಕೊಂಡೀನಿ. ಆದರೆ ಇದು ಮಾಡ್ತಾನೆ ಇರ್ತೀನಿ, ಈಗ ಹೊಸ್ದಾಗಂತಲ್ಲ. ಅದಕ್ಕೋಸ್ಕರ ನೀವು ಮಾಡ್ಕೊಳ್ತೀನಿ. ನಿಮ್ಮ ಮನೆಯಲ್ಲಿ ಮಮ್ಮಿಯವ್ರಿಗೆ, ಅಕ್ಕಗ ಯಾರಿದ್ದಾರೋ ಅವ್ರಿಗೆ ಹೇಳಿ ಸ್ವೀಟ್ ಚಪಾತಿ ಮಾಡಿ ಹಣ್ಣು ಹೆಚ್ಕೊಂಡು ತಿನ್ನೋದಷ್ಟೆ. ಜಲ್ದಿನೂ ಆಗುತ್ತೆ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇನ್ನೂ ತುಪ್ಪ ತಿನ್ನೋರು ಚಪಾತಿ ತುಪ್ಪ ಹಾಕಿ ಸುಡ್ಬೇಕು. ಸೂಪರು. ಇವತ್ತು ಶನಿವಾರ ಅಲ್ಲ, ಫಸ್ಟಿಗೆ ಸ್ವೀಟ್ ಚಪಾತಿ ಮಾವಿನ ಹಣ್ಣು ತೊಗೊಂಡು ತಿಂತಾಯಿದ್ದೀನಿ ನೋಡಿ. ಏನಂತೀರಾ? ನೀವೇನು ಹುಚ್ಚು ತಿಂತಿದ್ದಾಳೆ ಅಂದ್ಕೋಬೇಡ್ರಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಗೊತ್ತಾಗ್ತವ್ರಿಗೆ ಗೊತ್ತಿದೆ ಇದರ ಬಗ್ಗೆ. ಇನ್ನು ತಿಂದು ಬಿಡಲ್ಲ. ಅವನಂತೀರ ಬೇಗ ಮಾವಿನ ಹಣ್ಣು ತಿನ್ನಿ, ಸೀಸನ್ ಮುಗಿತಾ ಬಂತು. ಅದಕ್ಕೋಸ್ಕರ ದಿನ ಒಂದು ಐಟಮ್ಸ್ ಮಾಡ್ಕೊಂಡು ತಿನ್ನೋದು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ. ಏನನ್ನೋದು ಇಂಥದ್ದು ಮಾವಿನ ಹಣ್ಣಿನ ಮಾಡ್ಕೊಂಡು ತಿನ್ನಿ. ಇಂಥ ಚಪಾತಿ ಮಾಡ್ಕೊಂಡು ಹೆಂಗಿರೋದು ಹೇಳಿ. ಬಾಯ್.